ಹಾಯ್ ಗೈಸ್, ಒಂದು ಲಾಕ್ ಆಗಿರೋ ರೂಮ್. ಹೊರಗಡೆ ಬರೋಕ್ಕೂ ಹೋಗೋಕ್ಕೂ ಇರೋದು ಒಂದೇ ಡೋರ್. ಆ ಡೋರ್ ಲಾಕ್ ಆಗಿರುತ್ತೆ. ಲಾಕ್ ಆಗಿರೋ ರೂಮ್ ಒಳಗಡೆ ಒಂದು ಕೊಲೆ ನಡೆಯುತ್ತೆ. ಕೊಲೆ ನಡೆದಾಗ ಯಾರೆಲ್ಲ ಜೊತೆಲಿದ್ರೋ ಅವರಿಗೆ ಹೇಗ್ ಕೊಲೆ ನಡೀತು ಅಂತಾನೆ ಗೊತ್ತಿಲ್ಲ. ಈ ಕೇಸ್ ನ ಒಬ್ರು ಕ್ರಿಮಿನಾಲಜಿ ಪ್ರೊಫೆಸರ್ ಅಂಡ್ ಅವ್ರ ಫ್ರೆಂಡ್ಸ್ ಸೇರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರೆಲ್ಲ ಸೇರ್ಕೊಂಡು ಈ ಮರ್ಡರ್ ಮಿಸ್ಟ್ರಿನ ಹೇಗ್ ಸಾಲ್ವ್ ಮಾಡ್ತಾರೆ ಅನ್ನೋ ಕಥೆನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಮರ್ಡರ್ 101 ದ ಲಾಕ್ಡ್ ರೂಮ್ ಮಿಸ್ಟ್ರಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಮರ್ಡರ್ ಮಿಸ್ಟ್ರಿ ಪಾರ್ಟಿ ನಡೀತಾ ಇದೆ. ಅಂದ್ರೆ ಪಾರ್ಟಿಲಿ ಒಂದು ಮರ್ಡರ್ ನಡೆಯುತ್ತೆ. ಗೆಸ್ಟ್ ಆಗಿ ಬಂದಿರೋರು ಯಾರು ಕೊಲೆ ಮಾಡಿದ್ದು ಅಂತ ಕಂಡು ಹಿಡಿಬೇಕು. ಇದೊಂದು ಗ್ರೂಪ್ ಆರ್ಗನೈಸ್ ಮಾಡಿರೋ ಗೇಮ್. ಈ ಪಾರ್ಟಿನಲ್ಲಿ ಒಬ್ರು ಕ್ರಿಮಿನಾಲಜಿ ಪ್ರೊಫೆಸರ್, ಅವ್ರ ಫ್ರೆಂಡ್ ಆಗಿರೋ ಪ್ರೈವೇಟ್ ಡಿಟೆಕ್ಟಿವ್ ಹೆಸರು ಮೈಕ್, ಅಂಡ್ ಮೈಕ್ ಜೊತೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋ ಒಬ್ಬ ಕಾಲೇಜ್ ಹುಡುಗ ಹೆಸರು ಬೆನ್. ಮೈಕ್ ಹೇಳ್ತಾರೆ, ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದ್ಕೋ, ಆಮೇಲೆ ಲಾಯರ್ ಆಗ್ಬಿಡು, ಪ್ರೈವೇಟ್ ಡಿಟೆಕ್ಟಿವ್ ಆಗಿ ಯಾಕೆ ಕಷ್ಟ ಪಡ್ತೀಯಾ ಅಂತ. ಆದ್ರೆ ಇವನು ಅವ್ರ ಮಾತನ್ನ ಕೇಳ್ತಾನೆ ಇಲ್ಲ. ನಾನು ನಿಮ್ ಜೊತೆ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡು ಪ್ರೈವೇಟ್ ಡಿಟೆಕ್ಟಿವ್ ಆಗೇ ಆಗ್ತೀನಿ ಅಂತ. ಅಷ್ಟರಲ್ಲಿ ಪಾರ್ಟಿನಲ್ಲಿ ಕೊಲೆ ನಡೆಯುತ್ತೆ. ಇವರು ಈ ಡ್ರಾಮಾನ ಯಾರು ನೋಡ್ತಾರೆ ಅಂತ 3 ಜನ ಎದ್ದು ಹೊರಗಡೆ ಬರ್ತಾರೆ. ಏರಿಯಲ್ ಅನ್ನುವ ಹುಡುಗಿ ಕೂಡ ಇಂಟ್ರೆಸ್ಟ್ ಇಲ್ದೆ ಪಾರ್ಟಿಯಿಂದ ಹೊರಗಡೆ ಬರ್ತಾಳೆ. ಇವಳಿಗೆ ಮೈಕ್ ನ ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ. ಇವಳಿಗೆ ಆಧ್ಯಾತ್ಮ ಅಂದ್ರೆ ಸ್ಪಿರಿಚುವಲ್ ಲೈಫ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಅಂಡ್ ಇವಳಿಗೆ ಇಂಡಿಯಾ ಹಿಂದೂ ಧರ್ಮ ಅಂದ್ರೆ ತುಂಬಾನೇ ಇಷ್ಟ. ನಮಸ್ತೆ ಅಂತ ಹೇಳೋದ್ರ ಜೊತೆಗೇನೆ ಮಾತು ಶುರು ಮಾಡ್ತಾಳೆ. ನಾಳೆ ಬುಕ್ ಸ್ಟೋರ್ ಅಲ್ಲಿ ಒಂದು ಪಾರ್ಟಿ ಇದೆ, ಇಂಟ್ರೆಸ್ಟ್ ಇದ್ರೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಏರಿಯಲ್ ಇನ್ವೈಟ್ ಮಾಡಿದ್ರಿಂದ ಇಬ್ರು ಆ ಪಾರ್ಟಿಗೆ ಬರ್ತಾರೆ. ಸ್ಯಾಮ್ಯಲ್ ಅನ್ನುವ ವ್ಯಕ್ತಿ ಬಗ್ಗೆ ಏರಿಯಲ್ ಹೇಳ್ತಾಳೆ, ಅವರು ಒಂದು ಸ್ಪಿರಿಚುವಲ್ ಸೆಂಟರ್ ನ ನಡೆಸ್ತಾ ಇದ್ದಾರಂತೆ. ಧ್ಯಾನ ಯೋಗ ಮಾಡೋದ್ರ ಮೂಲಕ ಡಾಕ್ಟರ್ ಇಂದನು ಗುಣಪಡಿಸೋಕೆ ಆಗದೆ ಇರೋ ಕಾಯಿಲೆಗಳನ್ನ ಸ್ಯಾಮ್ಯಲ್ ಗುಣಪಡಿಸ್ತಾರಂತೆ. ಆ ಸ್ಪಿರಿಚುವಲ್ ಸೆಂಟರ್ ಗೆ ರೆಗ್ಯುಲರ್ ಆಗಿ ಬರೋರೆಲ್ಲ ಈ ಪಾರ್ಟಿಗೂ ಬಂದಿರ್ತಾರೆ. ಕೆಮಿಲಾ ಮೀರಾ ಅನ್ನುವ ಆಕ್ಟ್ರೆಸ್ ಕೂಡ ಬಂದಿದ್ದಾಳೆ. ಈಗ ಸ್ಯಾಮ್ಯಲ್ ಇಬ್ರು ಅಸಿಸ್ಟೆಂಟ್ ಗಳ ಜೊತೆ ಬರ್ತಾರೆ. ಇವ್ರು ಹೇಳ್ತಿರೋ ಪ್ರಕಾರ ನಮ್ ದೇಹಕ್ಕೆ ಆರೋಗ್ಯವಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಮೈಂಡ್ ಅಲ್ಲಿ ನಡೆಯೋ ಗೊಂದಲಗಳಿಂದ ನಮ್ಗೆ ಇರೋ ಕಾಯಿಲೆ ಸಮ್ ಟೈಮ್ಸ್ ಈಸಿಯಾಗಿ ವಾಸಿ ಆಗಲ್ಲ. ಈ ಹುಡುಗಿಗೆ ಅಸ್ತಮಾ ಇದೆಯಂತೆ. ಸ್ಯಾಮ್ಯಲ್ ಧ್ಯಾನ ಮಾಡಿ ಅವಳಿಗಿದ್ದ ಕಾಯಿಲೆನ ಗುಣಪಡಿಸ್ತಾರೆ. ಇದನ್ನ ನೋಡಿ ಏರಿಯಲ್ ಪ್ರೊಫೆಸರ್ ಹಾಗೇನೆ ಮೈಕ್ ಗೆ ಹೇಳ್ತಾರೆ, ಸ್ಯಾಮ್ಯಲ್ಗೆ ಸ್ಪೆಷಲ್ ಪವರ್ ಇದೆ, ಅದ್ರ ಮೂಲಕ ದೇಹದಲ್ಲಿ ಯಾವುದೇ ಸಮಸ್ಯೆ ಇದ್ರೂನು ಗುಣಪಡಿಸ್ತಾರೆ. ಈ ಹುಡುಗಿ ಹೇಳ್ತಾಳೆ, ಈಗ ನಾನು ಆರಾಮಾಗಿ ಉಸಿರಾಡ್ತಾ ಇದ್ದೀನಿ, ಐ ಆಮ್ ಫೀಲಿಂಗ್ ಬೆಟರ್ ಅಂತ. ಇದನ್ನ ನೋಡಿ ಮೈಕ್ ಹಾಗೇನೆ ಪ್ರೊಫೆಸರ್ಗೆ ಆಶ್ಚರ್ಯ ಆಗುತ್ತೆ. ಆಕ್ಚುಲಿ ಆಕ್ಟ್ರೆಸ್ ಕೆಮಿಲಾ ಮೀರಾಗೆ ಮೈಗ್ರೇನ್ ಇದೆಯಂತೆ, ಅದನ್ನ ಕೂಡ ಸ್ಪಿರಿಚುವಲ್ ಪವರ್ ಇಂದ ಗುಣಪಡಿಸ್ತಾರೆ. ಪ್ರೊಫೆಸರ್ ನ ನೋಡಿ ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ, ನಿಮ್ಗೆ ತೋಳಿನ ಭಾಗದಲ್ಲಿ ನೋವಿದೆ ಅಲ್ವಾ? ಇದನ್ ಕೇಳಿ ಪ್ರೊಫೆಸರ್ಗೆ ಆಶ್ಚರ್ಯ ಆಗುತ್ತೆ. ನನ್ಗೆ ನೋವಿರೋ ವಿಷಯ ಹೇಳ್ದೇನೆ ಹೇಗ್ ಇವ್ರಿಗೆ ಗೊತ್ತಾಯ್ತು ಅಂತ. ಅಲ್ಲಿದ್ದ ಒಂದು ಪೇಪರ್ ನೋಡಿ ಮೈಕ್ ಪ್ರೊಫೆಸರ್ಗೆ ಹೇಳ್ತಾರೆ, ಏರಿಯಲ್ ಬರೀ ಬುಕ್ ಸ್ಟೋರ್ ನ ಮಾತ್ರ ನಡೆಸ್ತಾ ಇಲ್ಲ, ಅವಳು ಸೈಕಿಕ್. ಅಂದ್ರೆ ಫ್ಯೂಚರ್ ನಲ್ಲಿ ನಡೆಯೋ ಕೆಲವೊಂದು ಘಟನೆಗಳು ಅವಳಿಗೆ ವಿಷನ್ ರೂಪದಲ್ಲಿ ಕಾಣಿಸುತ್ತೆ ಅಂತ. ಅಷ್ಟರಲ್ಲಿ ಏರಿಯಲ್ ಅಲ್ಲಿಗೆ ಬಂದು, ನಾಳೆ ಸ್ಪಿರಿಚುವಲ್ ಸೆಂಟರ್ ಗೆ ಬನ್ನಿ, ಅಲ್ಲಿ ಸ್ಯಾಮ್ಯಲ್ ನ ನೋಡೋಕೆ ತುಂಬಾ ಜನ ಬರ್ತಾರೆ ಅಂತ. ಹಾಗೇನೆ ಮೈಕ್ ನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ, ನಿನ್ನ ಫಸ್ಟ್ ಟೈಮ್ ಆ ಮಿಸ್ಟ್ರಿ ಪಾರ್ಟಿನಲ್ಲಿ ನೋಡ್ದೆ, ಆಗ್ಲೇ ಲವ್ ಆಗೋಯ್ತು ಅಂತ ಹೇಳ್ತಾಳೆ. ತಂತ್ರದ ಬಗ್ಗೆ ನಿನ್ಗೆ ಏನಾದ್ರೂ ಗೊತ್ತಾ? ಇಲ್ಲ. ನಿರಂತರವಾಗಿ ಯೋಗ ಮಾಡೋದ್ರ ಮೂಲಕ ನಮ್ಮಲ್ಲಿರೋ ಕುಂಡಲಿನಿನ ಜಾಗೃತಗೊಳಿಸಬಹುದು. ಡೀಪ್ ಬ್ರೀತಿಂಗ್ ನ ಹೇಳ್ಕೊಡ್ತಾಳೆ. ನಾನು ಉಸಿರಾಡೋದ್ನ ನೀನ್ ಕೂಡ ಫೀಲ್ ಮಾಡು. ಹೀಗೆ ಮಾಡೋದ್ರಿಂದ ಒಬ್ಬರನ್ನ ಇನ್ನೊಬ್ರು ಟಚ್ ಮಾಡ್ದೇನೆ ಕಾಂಟ್ಯಾಕ್ಟ್ ನ ಬೆಳೆಸ್ಕೋಬಹುದು ಅಂತ. ಇದ್ರ ಬಗ್ಗೆ ಮೈಕ್ ಪ್ರೊಫೆಸರ್ಗೆ ಹೇಳ್ತಾರೆ. ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ದೇನೆ ಒಬ್ರು ಇನ್ನೊಬ್ರನ್ನ ಫೀಲ್ ಮಾಡಬಹುದು ಅಂತ ಏರಿಯಲ್ ಹೇಳ್ತಿದ್ಲು. ಸೊ ಇವ್ರಿಬ್ರಿಗೆ ಗೊತ್ತಾಗುತ್ತೆ ಮೈಕ್ ಲವ್ ಅಲ್ಲಿ ಬಿದ್ದಿದ್ದಾನೆ ಅಂತ. ನೆಕ್ಸ್ಟ್ ಡೇ ಏರಿಯಲ್ ಹೇಳ್ಕೊಡ್ತಾ ಇರೋ ಯೋಗ ಕ್ಲಾಸ್ಗೆ ಪ್ರೊಫೆಸರ್ ಕೂಡ ಜಾಯಿನ್ ಆಗ್ತಾರೆ. ಯಾಕಂದ್ರೆ ಅವರಿಗೆ ಶೋಲ್ಡರ್ ಪೇನ್ ಇರೋದ್ರಿಂದ ನೀವು ಹೋಗಿ ಜಾಯಿನ್ ಆಗಿ ಅಂತ ಮೈಕ್ ಹೇಳಿರ್ತಾರೆ. ಇವ್ರಿಗೆ ಒಂದೇ ದಿನಕ್ಕೆ ಸುಸ್ತಾಗ್ಬಿಡುತ್ತೆ. ನೆಕ್ಸ್ಟ್ ಡೇ ಸ್ಯಾಮ್ಯಲ್ ನ ಮೀಟ್ ಆಗ್ತಾರೆ. ಅಲ್ಲಿ ಅವ್ರ ಅಸಿಸ್ಟೆಂಟ್ ಆಗಿರೋ ಸೋಲಾರ್ ಕೂಡ ಇದ್ದಾನೆ. ಪ್ರೊಫೆಸರ್ ಕೇಳ್ತಾರೆ, ಹೇಗೆ ಸ್ಪಿರಿಚುವಲ್ ಹೀಲರ್ ಆದ್ರಿ ಅಂತ. ಸ್ಯಾಮ್ಯಲ್ ಹೇಳ್ತಿರೋ ಪ್ರಕಾರ ಅವರು ಫಸ್ಟ್ ಕಾರ್ಗಳನ್ನ ಮಾರಾಟ ಮಾಡ್ತಿದ್ರಂತೆ. ಸ್ಪಿರಿಚುವಾಲಿಟಿಯಿಂದ ಒಬ್ಬ ವ್ಯಕ್ತಿಗಿರೋ ಸಮಸ್ಯೆನ ವಾಸಿ ಮಾಡಬಹುದು. ಡಾಕ್ಟರ್ ಇಂದನು ಗುಣಪಡಿಸೋಕೆ ಆಗದೆ ಇರೋ ಕಾಯಿಲೆಗಳನ್ನ ಸ್ಪಿರಿಚುವಲ್ ಹೀಲರ್ಸ್ ಗುಣಪಡಿಸ್ತಾರೆ ಅನ್ನೋದನ್ನ ತಿಳ್ಕೊಂಡು ಇಂಡಿಯಾಗೆ ಹೋಗಿ ಒಬ್ರು ಯೋಗಿ ಮೂಲಕ ಇದನ್ನೆಲ್ಲ ಕಲ್ತ್ಕೊಂಡು ಬಂದಿರ್ತಾರೆ. ನಾನಿಲ್ಲಿಗೆ ಸಮಸ್ಯೆ ಅಂತ ಹೇಳ್ಕೊಂಡ್ ಬರೋರ್ ಹತ್ರ ಫೀಸ್ ಕೇಳಲ್ಲ, ಫ್ರೀ ಆಗಿ ಅವ್ರ ಕಾಯಿಲೆನ ವಾಸಿ ಮಾಡ್ತೀನಿ, ₹1 ಚಾರ್ಜ್ ಮಾಡಲ್ಲ. ಅದಿರ್ಲಿ, ಈವ್ನಿಂಗ್ ಹೀಲಿಂಗ್ ಸೆಷನ್ ಇದೆ, ಬರ್ತೀರಾ? ಇಲ್ಲ, ನನ್ಗೆ ಸ್ವಲ್ಪ ಕೆಲ್ಸ ಇದೆ. ಓಕೆ, ನಾನ್ ನಿಮ್ನ ಫೋರ್ಸ್ ಮಾಡಲ್ಲ. ಈಗ ಸ್ಯಾಮ್ಯಲ್ ಸೇರಿದಂತೆ ಟೋಟಲ್ 5 ಜನ ಮೆಡಿಟೇಷನ್ ರೂಮ್ ಗೆ ಹೋಗ್ತಾರೆ. ಆ 5 ಜನರಲ್ಲಿ ಸ್ಯಾಮ್ಯಲ್ ನ ಇನ್ನೊಬ್ಬ ಅಸಿಸ್ಟೆಂಟ್ ಆಗಿರೋ ಪಿನಾಶ್ ಕೂಡ ಇದ್ದಾನೆ. ಅವನು ಎಲ್ರು ಒಳಗಡೆ ಬಂದ್ಮೇಲೆ ಡೋರ್ ಲಾಕ್ ಮಾಡೋದು. ಸೋಲಾರ್ ಏರಿಯಲ್ ಹತ್ರ ಕೇಳ್ತಾನೆ, ಎಲ್ರು ಮೆಡಿಟೇಷನ್ ರೂಮ್ ನಲ್ಲಿ ಇದ್ದಾರಾ ಅಂತ. ಹೌದು ಅಂದಾಗ ಅವನು ಕೂಡ ಮೆಡಿಟೇಷನ್ ರೂಮ್ ಕಡೆ ಹೋಗ್ತಾನೆ. ಆಕ್ಚುಲಿ ಏರಿಯಲ್ ಈ ಸೆಂಟರ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಪ್ರೊಫೆಸರ್ ಮೈಕ್ ಇಬ್ರು ಕೂಡ ಇಲ್ಲಿಗೆ ಬಂದಿರ್ತಾರೆ. ಇಲ್ಲಿರೋ ವಸ್ತುಗಳು ತುಂಬಾನೇ ಚೆನ್ನಾಗಿದೆ ಅಲ್ವಾ ಅಂತ.
ಆಕ್ಚುಲಿ ವಸ್ತುಗಳನ್ನ ನೋಡೋ ನೆಪದಲ್ಲಿ ಮೈಕ್ ಏರಿಯಲ್ಗೆ ಲೈನ್ ಹೊಡಿತಾ ಇದ್ದಾರೆ. ಏರಿಯಲ್ ಹೇಳ್ತಾಳೆ, ಪ್ರತಿದಿನ ಸಂಜೆ ಸ್ಯಾಮ್ಯಲ್ ಸ್ಮಾಲ್ ಗ್ರೂಪ್ ಜೊತೆ ಡೀಪ್ ಮೆಡಿಟೇಷನ್ ಮಾಡ್ತಾರೆ ಅಂತ. ಸೋಲಾರ್ ಆ ಮೆಡಿಟೇಷನ್ ರೂಮ್ ಹತ್ರ ಹೋದಾಗ ಡೋರ್ ಇನ್ಸೈಡ್ ಇಂದ ಲಾಕ್ ಆಗಿದೆ. ಮೇ ಬಿ ಇವನು ಕೂಡ ಜಾಯಿನ್ ಆಗ್ಬೇಕಿತ್ತು ಅನ್ಸುತ್ತೆ, ಆದ್ರೆ ಲೇಟ್ ಆಗಿರೋದ್ರಿಂದ ಡೋರ್ ಲಾಕ್ ಆಗಿದೆ. ಜೋರಾಗಿ ಕರೀತಾ ಇದ್ದಾನೆ, ಆದ್ರೆ ಒಳಗಡೆಯಿಂದ ನೋ ರೆಸ್ಪಾನ್ಸ್. ಕಾಮನ್ ಆಗಿ ಕರೆದಾಗ ಸ್ಯಾಮ್ಯಲ್ ರಿಯಾಕ್ಟ್ ಮಾಡ್ತಾರೆ, ಆದ್ರೆ ಇವತ್ತು ಸೈಲೆಂಟ್ ಆಗಿರೋದ್ರಿಂದ ಡೌಟ್ ಬಂದು ಡೋರ್ ಹೊಡೆದು ನೋಡಿದಾಗ ಶಾಕಿಂಗ್ಲಿ 4 ಜನ ಡೀಪ್ ಮೆಡಿಟೇಷನ್ ನಲ್ಲಿ ಮುಳುಗಿದ್ರೆ ಸ್ಯಾಮ್ಯಲ್ ಶೂಟ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಸೋಲಾರ್ ಕಿರ್ಚ್ಕೊಂಡಿದ್ರಿಂದ ಈ 3 ಜನ ಕೂಡ ಸ್ಪಾಟಿಗೆ ಬರ್ತಾರೆ. ಸ್ಯಾಮ್ಯಲ್ ಡೆತ್ ಇಂದ ಎಲ್ರಿಗೂ ಶಾಕ್ ಆಗುತ್ತೆ. ಪ್ರೊಫೆಸರ್ ಕೇಳ್ತಾರೆ, ಸ್ಯಾಮ್ಯಲ್ ಸತ್ತಿದ್ರು ಇವರೆಲ್ಲ ಮೆಡಿಟೇಷನ್ ನಲ್ಲಿ ಇದ್ದಾರಲ್ಲ? ಸೋಲಾರ್ ಹೇಳ್ತಾನೆ, ಅವರೆಲ್ಲ ಡೀಪ್ ಮೆಡಿಟೇಷನ್ ನಲ್ಲಿ ಇದ್ದಾರೆ, ಅವರಿಂದ ವಾಪಸ್ ಬರಕ್ ಆಗಲ್ಲ. ಸ್ಯಾಮ್ಯಲ್ ಇಂದ ಮಾತ್ರ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ. ವಿಷಯ ಗೊತ್ತಾಗಿದ್ರಿಂದ ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ. ಕಾಪ್ ಕೇಳ್ತಾರೆ, ನೀವೆಲ್ಲ ಸ್ಯಾಮ್ಯಲ್ 4 ಜನರನ್ನ ಡೀಪ್ ಮೆಡಿಟೇಷನ್ ಗೆ ಕಳ್ಸಿರೋದು ಅಂತ ಹೇಳ್ತಾ ಇದ್ದೀರಾ. ಈಗ ಸ್ಯಾಮ್ಯಲ್ ಬದುಕಿಲ್ಲ, ಮತ್ತೆ ಹೇಗೆ ಅವ್ರನ್ನೆಲ್ಲ ಧ್ಯಾನದಿಂದ ಹೊರಗಡೆ ಕರ್ಕೊಂಡ್ ಬರೋದು ಅಂತ. ಏರಿಯಲ್ ಹೇಳ್ತಾಳೆ, ಈ ರೀತಿ ಡೀಪ್ ಮೆಡಿಟೇಷನ್ ಗೆ ಜಾರ್ದಾಗ ಒಂದು ರೀತಿಯ ಬೆಳಕು ಕಾಣಿಸ್ಕೊತಾ ಇರುತ್ತೆ. ಸ್ಯಾಮ್ಯಲ್ಗೆ ಮಾತ್ರ ಗೊತ್ತು ಅವ್ರನ್ನೆಲ್ಲ ಹೇಗೆ ಎಬ್ಬಿಸ್ಬೇಕು ಅಂತ. ಇಲ್ಲ ಅಂದ್ರೆ ಅವರೆಲ್ಲ ಎಷ್ಟೇ ದಿನ ಆದ್ರೂ ಹಿಂಗೆ ಇರ್ತಾರೆ. ಆದ್ರೆ ಕಾಪ್ ಇವ್ರ ಮಾತನ್ನ ನಂಬಲ್ಲ. ಆ 4 ಜನ ಧ್ಯಾನ ಮಾಡ್ತಿರೋ ರೂಮ್ಗೆ ಹೋಗಿ ಗಾಳಿನಲ್ಲಿ ಗುಂಡು ಹಾರಿಸ್ತಾರೆ. ಶಬ್ದ ಕೇಳಿ ಎಚ್ಚರಿಕೆ ಆಗುತ್ತಾ ನೋಡೋಣ ಅಂತ. ಆದ್ರೆ ಅವರೆಲ್ಲ ಹಂಗೆ ಇದ್ದಾರೆ. ಇದ್ರಿಂದ ಪೊಲೀಸ್ ಆಫೀಸರ್ಗೆ ಶಾಕ್ ಆಗುತ್ತೆ. ಪ್ರೊಫೆಸರ್ ಹೇಳ್ತಾರೆ, ನಿಮ್ ಸ್ಟೋರ್ ನಲ್ಲಿ ಮೆಡಿಟೇಷನ್ ಗೆ ಸಂಬಂಧಪಟ್ಟ ಸಿಡಿಸ್ ಎಲ್ಲ ಇದೆ ಅಲ್ವಾ? ಈ ಡೀಪ್ ಮೆಡಿಟೇಷನ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಿಡಿ ಇದ್ರೆ ಪ್ಲೇ ಮಾಡಿ ಅಂತ. ಆಗ ಸೋಲಾರ್, ಎಸ್, ನಮ್ ಹತ್ರ ಈ ಡೀಪ್ ಮೆಡಿಟೇಷನ್ ಗೆ ಸಂಬಂಧಪಟ್ಟ ಸಿಡಿ ಇದೆ, ಅದನ್ನ ತಂದು ಪ್ಲೇ ಮಾಡ್ತಾರೆ. ಸ್ಯಾಮ್ಯಲ್ ಪ್ರತಿ ಸಲ ಈ ರೀತಿ ಡೀಪ್ ಮೆಡಿಟೇಷನ್ ಮಾಡಿಸಿದಾಗ ಧ್ಯಾನದಲ್ಲಿ ಇರೋರ್ನ ವಾಪಸ್ ಕರ್ಕೊಂಡ್ ಬರೋಕೆ ಕೆಲವೊಂದು ಲೈನ್ಸ್ ನ ಹೇಳ್ತಾರೆ. ಅದನ್ನ ಇವರು ಒಂದ್ಸಲ ರೆಕಾರ್ಡ್ ಮಾಡಿರ್ತಾರೆ. ಅದನ್ನ ಈಗ ಪ್ಲೇ ಮಾಡಿದಾಗ ಲೈನ್ಸ್ ಕೇಳಿ ಧ್ಯಾನದಲ್ಲಿ ಇದ್ದವರಿಗೆ ಎಚ್ಚರಿಕೆ ಆಗುತ್ತೆ. ಇದನ್ನ ನೋಡಿ ಪ್ರೊಫೆಸರ್ ಸೇರಿದಂತೆ ಎಲ್ರಿಗೂ ಗಾಬರಿ ಆಗುತ್ತೆ. ಎಚ್ಚರಿಕೆ ಆಗಿ, ಸ್ಯಾಮ್ಯಲ್ ಇಲ್ಲಿ ಏನಿದು ಫ್ಲೋರ್ ಮೇಲೆಲ್ಲ ರಕ್ತ ಇದೆಯಲ್ಲ ಅಂತ ಎಲ್ರು ಗಾಬರಿ ಆಗ್ತಾರೆ. ಸ್ಯಾಮ್ಯಲ್ ಡೆತ್ ವಿಷಯ ಗೊತ್ತಾದಾಗ ಇವರಿಗೆಲ್ಲ ಶಾಕ್ ಆಗುತ್ತೆ. ಪೊಲೀಸ್ನವರು ಆ ಡೀಪ್ ಮೆಡಿಟೇಷನ್ ನಲ್ಲಿದ್ದ 4 ಜನರನ್ನ ಎಂಕ್ವೈರಿ ಮಾಡೋದಕ್ ಶುರು ಮಾಡ್ತಾರೆ. ಆ 4 ಜನ ಕೂಡ ಸ್ಯಾಮ್ಯಲ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದವ್ರೆ ಅಂತೆ. ಏರಿಯಲ್ ಆ 4 ಜನರ ಬಗ್ಗೆ ಮೈಕ್ ಗೆ ಹೇಳ್ತಾಳೆ. ಪಿನಾಶ್ ಇದಾನಲ್ಲ, ಅವನು ಸ್ಯಾಮ್ಯಲ್ ಗೆ ಟಾಪ್ ಅಸಿಸ್ಟೆಂಟ್. ಈ ಲೇಡಿ ಹೆಸರು ಜಾಸ್ಮಿನ್, ಟಾಪ್ ಮಾಡೆಲ್. ಅಲ್ಲಿ ಶೆರೀಫ್ ಎಂಕ್ವೈರಿ ಮಾಡ್ತಾ ಇದ್ದಾರಲ್ಲ, ಅವರು ಡೊನಾಲ್ಡ್, ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ರೇರ್ ಆಗಿರೋ ನರ್ವ್ ಡಿಸಾರ್ಡರ್ ಇರೋದ್ರಿಂದ ಸ್ಯಾಮ್ಯಲ್ ಹತ್ರ ಸ್ಪಿರಿಚುವಲ್ ಥೆರಪಿಗೆ ಬರ್ತಾ ಇದ್ರು. ಎಷ್ಟೋ ಕ್ಲಿನಿಕ್ ಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಸರಿ ಹೋಗದೆ ಇರೋದು ಇಲ್ಲಿಗೆ ಬಂದು ಮೆಡಿಟೇಷನ್ ಶುರು ಮಾಡಿದ್ಮೇಲೆ ಅವರಿಗಿದ್ದ ಸಮಸ್ಯೆ ನಿಧಾನಕ್ಕೆ ದೂರ ಆಗಿದೆ. ಅಂಡ್ ಸ್ಯಾಮ್ಯಲ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಕಾಪ್ ಹೇಳ್ತಾರೆ, ಈ ಕೇಸ್ ನಾವ್ ಅನ್ಕೊಂಡಿರೋ ಹಾಗೆ ಈಸಿಯಾಗಿಲ್ಲ. ಆ 4 ಜನರನ್ನ ಎಂಕ್ವೈರಿ ಮಾಡಿದಾಗ ಅವರೆಲ್ಲ ನಾರ್ಮಲ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ. ಅವರಲ್ಲೇ ಯಾರಾದ್ರೂ ಸ್ಯಾಮ್ಯಲ್ ನ ಕೊಲೆ ಮಾಡಿದ್ರೆ ಮಾತಾಡುವಾಗ ನರ್ವಸ್ ಆಗೋದು, ಸರಿಯಾಗಿ ಉತ್ತರ ಕೊಡದೆ ಇರೋದು, ಹೀಗೆಲ್ಲ ಆಗುತ್ತೆ. ಆದ್ರೆ ಅವರೆಲ್ಲ ನಾನು ಕೇಳಿದ ಎಲ್ಲಾ ಪ್ರಶ್ನೆಗೂ ಆರಾಮಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇದು ಸ್ಯಾಮ್ಯಲ್ ನ ಡೆಸ್ಕ್ ಡ್ರಾವರ್ ನಲ್ಲಿ ಸಿಕ್ತು ಅಂತ ಒಂದು ಚೀಟಿ ಕೊಡ್ತಾರೆ. ಆ ಚೀಟಿನಲ್ಲಿ, ನಾನು ನಿಮ್ನೆಲ್ಲ ಬಿಟ್ಟು ಹೋಗೋ ಸಮಯ ಬಂದಿದೆ, ಇದ್ರಿಂದ ದೊಡ್ಡ ಬದಲಾವಣೆ ಆಗುತ್ತೆ, ಎಲ್ರೂ ಸತ್ಯದಲ್ಲೇ ಬದುಕಿ ಅಂತ. ಕಾಪ್ ಹೋದ್ಮೇಲೆ ಪ್ರೊಫೆಸರ್ ಹಾಗೇನೆ ಮೈಕ್ ಡಿಸ್ಕಸ್ ಮಾಡ್ತಾರೆ. ಏರಿಯಲ್ ಹೇಳ್ತಿರೋ ಪ್ರಕಾರ ಸ್ಯಾಮ್ಯಲ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ನಾವು ಕೂಡ ಈ ಮಿಸ್ಟ್ರಿನ ಸಾಲ್ವ್ ಮಾಡೋಕೆ ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡೋಣ. ಇದು ಸೂಸೈಡ್ ಅಲ್ಲ ಅನ್ನೋದೇ ಆದ್ರೆ ನಿಜವಾದ ಕಿಲ್ಲರ್ ಯಾರು, ಅದನ್ನ ನಾವೇ ಕಂಡು ಹಿಡಿಬೇಕು ಅಂತ. ನೆಕ್ಸ್ಟ್ ಸ್ಯಾಮ್ಯಲ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ನ ಮೀಟ್ ಆಗಿ ಇದು ನಿಜವಾಗ್ಲೂ ಸೂಸೈಡ್ ಏನಾ ಅಂತ ಕೇಳಿದಾಗ, ಇನ್ ಕೇಸ್ ಸ್ಯಾಮ್ಯಲ್ ಶೂಟ್ ಮಾಡ್ಕೊಂಡು ಸತ್ತೋಗಿದ್ರೆ ಫೈರ್ ಆದಾಗ ಗನ್ ಪೌಡರ್ ಚಿಮ್ಮುತ್ತೆ. ಆದ್ರೆ ಸ್ಯಾಮ್ಯಲ್ ಕೈಯಲ್ಲಿ ಗನ್ ಪೌಡರ್ ಇರ್ಲಿಲ್ಲ, ಅಂದ್ರೆ ಯಾರೋ ಶೂಟ್ ಮಾಡಿ ಸೂಸೈಡ್ ತರ ಫ್ರೇಮ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಮೈಕ್ ಏರಿಯಲ್ ನ ಮೀಟ್ ಆಗಿ, ನೀನ್ ಗೆಸ್ ಮಾಡಿದ್ದು ನಿಜ, ಸ್ಯಾಮ್ಯಲ್ ಸೂಸೈಡ್ ಮಾಡ್ಕೊಂಡಿಲ್ಲ. ಆಟೋಪ್ಸಿ ಡಾಕ್ಟರ್ ಹೇಳಿರೋ ಪ್ರಕಾರ ಸ್ಯಾಮ್ಯಲ್ ಕೈಯಲ್ಲಿ ಗನ್ ಪೌಡರ್ ಇರ್ಲಿಲ್ವಂತೆ. ನನ್ಗೆ ಇದು ಮೊದ್ಲೇ ಗೊತ್ತಿತ್ತು, ಸ್ಯಾಮ್ಯಲ್ ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ. ಸರಿ, ಆ ನೋಟ್ ಸಿಕ್ಕಿದೆಯಲ್ಲ, ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಆ ನೋಟ್ ನೋಡೋಕೆ ಸೂಸೈಡ್ ನೋಟ್ ತರಾನೇ ಇದ್ರೂನು ಇನ್ನೊಂದು ಅರ್ಥದಲ್ಲಿ ಅವನು ಇಂಡಿಯಾಗೆ ಹೋಗಿ ಹೊಸ ಸ್ಪಿರಿಚುವಾಲಿಟಿನ ಕಲಿಯೋ ನಿರ್ಧಾರ ಮಾಡಿದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿರೋ ತರ ಆ ಚೀಟಿನಲ್ಲಿ ಬರ್ದಿದ್ದಾನೆ. ಆ ರೂಮ್ ನಲ್ಲಿ 5 ಜನ ಇದ್ರು. ಯಾರು ಶೂಟ್ ಮಾಡಿರ್ಬೋದು ಅನ್ನೋದೇ ದೊಡ್ಡ ಪ್ರಶ್ನೆ. ಅವರೆಲ್ಲ ಸ್ಯಾಮ್ಯಲ್ ನ ತುಂಬಾನೇ ಇಷ್ಟಪಡ್ತಾ ಇದ್ರು. ಅವ್ರು ಯಾರು ಶೂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಮೈಕ್. ಯಾರೋ ರೂಮ್ ಒಳಗಡೆ ಹೋಗಿ ಶೂಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹೇಗೆ ನೋಡಿ, ನಾನು ಸೈಕಿಕ್ ಆಗಿರೋದ್ರಿಂದ ವಿಷನ್ ರೂಪದಲ್ಲಿ ಕಾಣಿಸ್ತಾ ಇತ್ತು. ಹೇಗಾದ್ರೂ ಈ ಮಿಸ್ಟ್ರಿನ ಸಾಲ್ವ್ ಮಾಡಿ ಅಂತ. ಈಗ ಎಲ್ರು ಮೆಡಿಟೇಷನ್ ರೂಮ್ ನಲ್ಲಿ ಇದ್ದಾರೆ. ಪ್ರೊಫೆಸರ್ ಕೇಳ್ತಾರೆ, ಕಿಲ್ಲರ್ ಒಳಗಡೆ ಬಂದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅನ್ಸುತ್ತೆ, ಹೇಗೆ ಅಂತ ಗೊತ್ತಿಲ್ಲ. ಈ ಡೋರ್ ಯಾವಾಗ್ಲೂ ಲಾಕ್ ಆಗಿರುತ್ತಾ? ಆಗ ಏರಿಯಲ್,
ಇದು ಮೆಡಿಟೇಷನ್ ರೂಮ್ ಆಗಿರೋದ್ರಿಂದ ಡೋರ್ ಯಾವಾಗ್ಲೂ ಲಾಕ್ ಆಗಿರುತ್ತೆ. ಈ ರೂಮ್ಗೆ ಎಷ್ಟು ಕೀಸ್ ಇದೆ? 2 ಕೀಸ್ ಇದೆ. ಸ್ಯಾಮ್ಯಲ್ ಹತ್ರ ಒಂದು, ಇನ್ನೊಂದು ಪಿನಾಶ್ ಹತ್ರ ಇರುತ್ತೆ. ಸೊ ಆ 2 ಕೀಸ್ ಇಂದ ಈ ಡೋರ್ ಇನ್ಸೈಡ್ ಇಂದಾನೆ ಲಾಕ್ ಆಗಿತ್ತು. ಎಸ್, ಈ ರೂಮ್ಗೆ ಇದೊಂದೇ ಎಂಟ್ರೆನ್ಸ್ ಇರೋದು. ಏರಿಯಲ್ ನ ಮೈಕ್ ಮನೆ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಹೋಗುವಾಗ ಯಾರೋ ಕಾರಲ್ಲಿ ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅದ್ ಯಾರು ಅಂತ ಮೈಕ್ ಕಂಡು ಹಿಡಿತಾರೆ. ಅದು ಬೇರೆ ಯಾರು ಅಲ್ಲ, ಪಿನಾಶ್. ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ಯಾ? ನನ್ಗೆ ನಿಮ್ ಹೆಲ್ಪ್ ಬೇಕು. ಈ ಕೇಸ್ನ ಹೇಗಾದ್ರೂ ಸಾಲ್ವ್ ಮಾಡಿ, ನೀವು ಕೇಳೋ ಹಣನ ನಾನ್ ಕೊಡ್ತೀನಿ ಅಂತ. ಈ ವಿಷಯನ ಮೈಕ್ ಪ್ರೊಫೆಸರ್ ಹಾಗೇನೆ ಬೆನ್ ಹತ್ರ ಶೇರ್ ಮಾಡ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ಒಂದು ಮರ್ಡರ್ ನಡೆದಿದೆ ಅಂದ್ರೆ ಕಿಲ್ಲರ್ ಸಿಗೋವರೆಗೂ ಎಲ್ರು ಸಸ್ಪೆಕ್ಟ್ ಗಳೇ, ಇನ್ಕ್ಲೂಡಿಂಗ್ ಏರಿಯಲ್. ನೆಕ್ಸ್ಟ್ ಮೈಕ್ ಏರಿಯಲ್ ಹಾಗೇನೆ ಸೋಲಾರ್ ನ ಭೇಟಿಯಾಗಿ ಪಿನಾಶ್ ಹೇಳ್ತಿದ್ದ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಈ ಕೇಸ್ ನ ಸಾಲ್ವ್ ಮಾಡಿ ಅಂತ. ಅವನಿಗೆ ಈ ಸೆಂಟರ್ ನಲ್ಲಿರೋ ದುಡ್ಡನ್ನ ಆಕ್ಸೆಸ್ ಮಾಡೋ ಅಧಿಕಾರ ಇದೆಯಾ? ಎಸ್. ಸ್ಯಾಮ್ಯಲ್ ಡೆತ್ ಆಗಿರೋದ್ರಿಂದ ಈಗ ಅವನಿಗೇನೆ ಈ ಸೆಂಟರ್ ನ ನಡೆಸೋ ಅಧಿಕಾರ ಇರೋದು. ಏರಿಯಲ್ ಹೇಳ್ತಾಳೆ, ಕಾಮನ್ ಆಗಿ ಸ್ಯಾಮ್ಯಲ್ ಕಂಡಕ್ಟ್ ಮಾಡ್ತಿದ್ದ ಡೀಪ್ ಮೆಡಿಟೇಷನ್ ನಲ್ಲಿ ಪಿನಾಶ್ ಭಾಗಿಯಾಗ್ತಾ ಇರ್ಲಿಲ್ಲ. ಆದ್ರೆ ಆ ದಿನ ಯಾಕೆ ಅದ್ರಲ್ಲಿ ಭಾಗಿಯಾಗಿದ್ದ ಅಂತ ಗೊತ್ತಿಲ್ಲ. ಸರಿ, ಸ್ಯಾಮ್ಯಲ್ಗೆ ಮದುವೆ ಆಗಿದ್ಯಾ? ಇಲ್ಲ. ಅವನಿಗೆ ಸ್ಪಿರಿಚುವಲ್ ವೈಫ್ಸ್ ಇದ್ರು. ಓಕೆ, ಅವರಲ್ಲಿ ಯಾರಾದ್ರೂ ಅವ್ನ್ ಸತ್ತಾಗ ಆ ರೂಮಲ್ಲಿ ಇದ್ರ? ಎಸ್, ಇದ್ರು. ಈಗ ಏರಿಯಲ್ ಸಪರೇಟ್ ಆಗಿ ಮೈಕ್ ಜೊತೆ ಮಾತಾಡ್ತಾಳೆ. ಆಕ್ಚುಲಿ ಕೆಮಿಲಾ ಮೀರಾ ಇದ್ದಾಳಲ್ಲ, ಅವಳೆ ಸ್ಯಾಮ್ಯಲ್ ನ ನಿಜವಾದ ವೈಫ್. ಅವರಿಬ್ರು ತುಂಬಾ ವರ್ಷ ಒಟ್ಟಿಗೆ ಇದ್ರು. ಕೆಲವು ವರ್ಷಗಳ ನಂತರ ಜಾಸ್ಮಿನ್ ಬಂದ್ಲು. ಅವಳ ಜೊತೆನೂ ಸ್ಯಾಮ್ಯಲ್ಗೆ ಅಫೇರ್ ಇತ್ತು. ಸೊ ಹಾಗಾದ್ರೆ ಇದರಿಂದನೇ ಕೆಮಿಲಾ ಅಪ್ಸೆಟ್ ಆಗಿ ರಿಲೇಶನ್ಶಿಪ್ ನಲ್ಲಿ ಏನಾದ್ರೂ ಬ್ರೇಕಪ್ ಆಯ್ತಾ? ಹಾಗೇನು ಇಲ್ಲ. ಸ್ಯಾಮ್ಯಲ್ ನಂಬಿದ್ದ ಎಲ್ರಿಗೂ ನನ್ನ ಅವಶ್ಯಕತೆ ಇದೆ ಅಂತ. ನೆಕ್ಸ್ಟ್ ಪ್ರೊಫೆಸರ್ ಸ್ಯಾಮ್ಯಲ್ ರೂಮ್ ನ ಚೆಕ್ ಮಾಡಿದಾಗ ಅಲ್ಲೊಂದು ಟ್ಯಾಬ್ಲೆಟ್ ನ ಬಾಟಲ್ ಸಿಗುತ್ತೆ. ಕಟ್ ಮಾಡಿದ್ರೆ ಪೊಲೀಸ್ನವರು ಸೆಂಟರ್ ಗೆ ಬಂದು ಸ್ಯಾಮ್ಯಲ್ ಕೈಯಲ್ಲಿದ್ದ ಗನ್ ನಲ್ಲಿ ಪಿನಾಶ್ ನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ, ಅವನೇ ಕಿಲ್ಲರ್ ಅಂತ ಅರೆಸ್ಟ್ ಮಾಡ್ತಾರೆ. ಕಾಪ್ ಹೇಳ್ತಿರೋ ಪ್ರಕಾರ ಸ್ಯಾಮ್ಯಲ್ ಡೀಪ್ ಮೆಡಿಟೇಷನ್ ಗೆ ಹೋಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಶೂಟ್ ಮಾಡಿ ಗನ್ ತೆಗೆದು ಸ್ಯಾಮ್ಯಲ್ ಕೈಯಲ್ಲಿಟ್ಟು ಅವನು ಕೂಡ ಡೀಪ್ ಮೆಡಿಟೇಷನ್ ಗೆ ಜಾರಿದ್ದಾನೆ. ಒಂದು 3 ಫೀಟ್ ದೂರದಿಂದ ಶೂಟ್ ಮಾಡಿರ್ಬೋದು. ಯಾಕಂದ್ರೆ ಸ್ಯಾಮ್ಯಲ್ ಸತ್ರೆ ಈ ಸೆಂಟರ್ ನ ರನ್ ಮಾಡೋ ಅಧಿಕಾರ ಅವನಿಗೇನೆ ಸಿಗುತ್ತೆ. ಗವರ್ಮೆಂಟ್ ಇಂದನೂ ಡೊನೇಷನ್ ರೂಪದಲ್ಲಿ ತುಂಬಾನೇ ಹಣ ಸಿಗ್ತಾ ಇತ್ತು. ಅದಕ್ಕೇನೆ ಹೀಗ್ ಮಾಡಿರ್ಬೋದು ಅಂತ. ಪ್ರೊಫೆಸರ್ ಕೇಳ್ತಾರೆ, ಮತ್ತೆ ಯಾಕೆ ಪಿನಾಶ್ ಈ ಕೇಸ್ ನ ನೀವೇ ಎಂಕ್ವೈರಿ ಮಾಡಿ ಅಂತ ಮೈಕ್ ಹತ್ರ ರಿಕ್ವೆಸ್ಟ್ ಮಾಡ್ದ? ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಅವನ್ ವಿರುದ್ಧ ಇರೋ ಎಲ್ಲ ಎವಿಡೆನ್ಸ್ ಗಳನ್ನ ನಾಶ ಮಾಡೋಕೆ ಮೈಕ್ ಹತ್ರ ರಿಕ್ವೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ದಾನೆ ಅನ್ಸುತ್ತೆ. ಆದ್ರೆ ಅವನು ಅದನ್ನ ಡೈರೆಕ್ಟ್ ಆಗಿ ಹೇಳಿರಲ್ಲ. ದುಡ್ಡು ಕೊಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿರ್ತಾನೆ. ಓಕೆ, ಪಿನಾಶ್ ಏನಾದ್ರೂ ನಾನೇ ಕೊಂದಿದ್ದು ಅಂತ ಒಪ್ಕೊಂಡಿದ್ದಾನ? ಇಲ್ಲ, ನಾನ್ ಕೊಲೆ ಮಾಡಿಲ್ಲ ಅಂತಾನು ಹೇಳಿಲ್ಲ ಅವನು. ಈಗ ಇವರಿಬ್ರಿಗೆ ಈ ಕೇಸ್ ತಲೆನೋವಾಗಿದೆ. ನಿಜವಾಗ್ಲೂ ಪಿನಾಶ್ ಕೊಲೆ ಮಾಡಿದ್ದಾನ? ಮಾಡಿಲ್ಲ ಅಂದ್ರೆ ಗನ್ನಲ್ಲಿ ಫಿಂಗರ್ ಪ್ರಿಂಟ್ಸ್ ಹೇಗ್ ಬಂತು? ಇನ್ ಕೇಸ್ ಅವನೇ ಶೂಟ್ ಮಾಡಿದ್ರೆ ಗನ್ ಶಾಟ್ ನ ಶಬ್ದ ನಮ್ಗೆಲ್ಲ ಕೇಳ್ಬೇಕಿತ್ತು ಅಲ್ವಾ? ಅದು ಕೂಡ ಕೇಳಿಲ್ಲ. ನೆಕ್ಸ್ಟ್ ಮೈಕ್ ಏರಿಯಲ್ ಜೊತೆ ಹೋಗಿ ಕಮಿಲಾ ಹಾಗೇನೆ ಡೊನಾಲ್ಡ್ ಅವ್ರನ್ನ ಮೀಟ್ ಆಗ್ತಾರೆ. ಆ ರೂಮ್ ನಲ್ಲಿ ಇದ್ದವ್ರ ಪೈಕಿ ನೀವಿಬ್ರು ಕೂಡ ಇದ್ರಿ. ಪಿನಾಶ್ ಜೈಲಲ್ಲಿ ಇದ್ದಾನೆ, ಜಾಸ್ಮಿನ್ ಒಬ್ರು ಮಿಸ್ಸಿಂಗ್. ಹಾಗಾದ್ರೆ ಜಾಸ್ಮಿನ್ ಎಲ್ಲಿ? ಆಗ ಏರಿಯಲ್ ಜಾಸ್ಮಿನ್ ಫ್ಯಾಮಿಲಿ ಜೊತೆ ಪ್ಯಾಸಡಿನಾದಲ್ಲಿ ಇದ್ದಾಳೆ. ಓಕೆ, ಪಿನಾಶ್ ಕೊಲೆ ಮಾಡಿಲ್ಲ ಅನ್ನೋದೇ ಆದ್ರೆ ನೀವಿಬ್ರು ಇಲ್ಲ ಅಂದ್ರೆ ಜಾಸ್ಮಿನ್ ನಿಮ್ 3 ಜನದಲ್ಲಿ ಯಾರೋ ಒಬ್ರು ಸ್ಯಾಮ್ಯಲ್ ನ ಕೊಂದಿರ್ಬೋದು. ನೋ ಡಿಟೆಕ್ಟಿವ್, ಹಾಗೇನಾದ್ರೂ ನಾವೇ ಕೊಂದಿದ್ರೆ ನಿಮ್ ತನಿಖೆಗೆ ಸಹಕಾರ ಕೊಡ್ತಾನೆ ಇರ್ಲಿಲ್ಲ. ಅಲ್ಲಿಂದ ಹೊರಗಡೆ ಬಂದಾಗ ಏರಿಯಲ್ ಹೇಳ್ತಾಳೆ, ಪಿನಾಶ್ ಸ್ಯಾಮ್ಯಲ್ಗೆ ಶೂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ ಗಟ್ ಫೀಲಿಂಗ್ ಪ್ರಕಾರ ಕಿಲ್ಲರ್ ಬೇರೆ ಯಾರೋ ಇದ್ದಾರೆ ಅಂತ. ಇವರಿಬ್ಬರನ್ನ ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೈಕ್ ಬೆನ್ಗೆ ಹೇಳ್ತಾರೆ, ಪಿನಾಶ್ ಕಿಲ್ಲರ್ ಅಂತ 100% ಪ್ರೂವ್ ಆಗಿಲ್ಲ. ಆ ರೂಮ್ ನಲ್ಲಿ ಇದ್ದವ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡು ಅಂತ. ಪಿನಾಶ್ ಡೀಪ್ ಮೆಡಿಟೇಷನ್ ಗೆ ಜಾರಿದ್ದಾನೆ. ಕಳೆದ 2-3 ದಿನಗಳಿಂದ ಅನ್ನ ನೀರು ಏನು ತಿಂದಿಲ್ವಂತೆ. ಅದಕ್ಕೆ ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಹೇಳ್ತಾರೆ, ನಾನು ಈ ತರದ ಕೇಸ್ ನ ಇದುವರೆಗೂ ನೋಡೇ ಇಲ್ಲ. ನನ್ಗೆ ಅವನ ಹಾರ್ಟ್ ಬೀಟ್ಸ್ ಕೇಳ್ತಾನೆ ಇಲ್ಲ. ಆದ್ರೆ EKG ನಲ್ಲಿ ಹಾರ್ಟ್ ಬೀಟ್ಸ್ ಇದೆ ಅಂತ ತೋರಿಸ್ತಾ ಇದೆ. ನೀವೆಲ್ಲ ಕೇಳಿರ್ಬೋದು, ಇಂಡಿಯಾನಲ್ಲಿ ಸಾಧುಗಳನ್ನ ಜೀವಂತವಾಗಿ ಹೂತಾಕ್ತಾರೆ. 6-7 ದಿನ ಆದ್ರೂನು ಅವ್ರು ಜೀವಂತವಾಗಿ ಇರ್ತಾರೆ. ಇದು ಕೂಡ ಅದೇ ತರನೇ. ಅವನಾಗಿ ಎಚ್ಚರಿಕೆ ಆಗೋವರೆಗೂ ನಾವೇನು ಮಾಡಕ್ಕಾಗಲ್ಲ ಅಂತ. ಪಿನಾಶ್ ನ ನೋಡೋಕೆ ಸೋಲಾರ್ ಹಾಗೇನೆ ಏರಿಯಲ್ ಹಾಸ್ಪಿಟಲ್ಗೆ ಬರ್ತಾರೆ. ಈಗ ಬೆನ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿರೋದ್ನ ಪ್ರೊಫೆಸರ್ ಹಾಗೇನೆ ಮೈಕ್ ಗೆ ಹೇಳ್ತಾನೆ. ಟೋಟಲ್ 5 ಜನ ಮೆಡಿಟೇಷನ್ ರೂಮ್ ನಲ್ಲಿ ಇದ್ರು. ಸ್ಯಾಮ್ಯಲ್, ಕಮಿಲಾ ಮೀರಾ, ಆಕ್ಚುಲಿ ಇವರೇ ಸ್ಯಾಮ್ಯಲ್ ಅವ್ರ ವೈಫ್, ಅಂಡ್ ಜಾಸ್ಮಿನ್. ಇವ್ರ ಜೊತೆ ಕೂಡ ಸ್ಯಾಮ್ಯಲ್ಗೆ ಅಫೇರ್ ಇತ್ತು. ಡೊನಾಲ್ಡ್ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರಿಗಿದ್ದ ನರ್ವ್ ಪ್ರಾಬ್ಲಮ್ ನ ಸ್ಯಾಮ್ಯಲ್ಲೇ ಗುಣಪಡಿಸಿದ್ದಾರೆ. ಅದಕ್ಕೆ ಇವರು ಸೆಂಟರ್ಗೆ ಮಿಲಿಯನ್ ಗಟ್ಲೆ ಡೊನೇಷನ್ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು ಪಿನಾಶ್ ಸದ್ಯಕ್ಕೆ ಇವನೇ ಕಿಲ್ಲರ್ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಇವನ್ ಕೊಲೆ ಮಾಡಿದ್ದಾನ ಇಲ್ವಾ ಅನ್ನೋದೇ ದೊಡ್ಡ ಮಿಸ್ಟ್ರಿ. ಮೈಕ್ ಅವ್ರಿಗೆ ಡೊನಾಲ್ಡ್ ಮೇಲೆ ಡೌಟ್ ಶುರುವಾಗುತ್ತೆ. ಇನ್ ಕೇಸ್ ಇವ್ರಿಗಿದ್ದ ನರ್ವ್ ಸಮಸ್ಯೆನ ಕ್ಲಿಯರ್ ಮಾಡಿದ್ರಿಂದ ಸ್ಯಾಮ್ಯಲ್ ಜಾಸ್ತಿ ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಬ್ಲಾಕ್ ಮೇಲ್ ಮಾಡಿರ್ಬೋದು. ಅದಕ್ಕೆ ಇವರೇ ಕೊಲೆ ಮಾಡಿಸಿರ್ಬೋದು ಅಂತ. ಇದ್ರ ಬಗ್ಗೆ ಕೇಳಿದಾಗ
ಅವರು ಹಾಗೆಲ್ಲ ಏನು ಇಲ್ಲ ಅಂತ ಹೇಳ್ತಾರೆ. ಈಗ 3 ಜನ ಸೇರ್ಕೊಂಡು ಸ್ಯಾಮ್ಯಲ್ ಇದ್ದಾಗ ರೆಕಾರ್ಡ್ ಮಾಡಿದ ವಿಡಿಯೋಗಳನ್ನ ಚೆಕ್ ಮಾಡ್ತಾರೆ. ಮೆಂಬರ್ಸ್ ಜೊತೆ ಮಾತಾಡ್ತಾ ಇರುವಾಗ ಸ್ಯಾಮ್ಯಲ್ ಪದೇ ಪದೇ ಬೆನ್ನು ಹಿಡ್ಕೋತಾ ಇದ್ರು. ಇದೇ ಕಾರಣಕ್ಕೆ ಆ ಟ್ಯಾಬ್ಲೆಟ್ ತಗೋತಾ ಇದ್ರು ಅನ್ಸುತ್ತೆ ಅಂತ ಗೆಸ್ ಮಾಡ್ತಾರೆ. ಆಟೋಪ್ಸಿ ಡಾಕ್ಟರ್ ನ ಮೀಟ್ ಆದಾಗ ಕನ್ಫರ್ಮ್ ಆಗುತ್ತೆ ಸ್ಯಾಮ್ಯಲ್ಗೆ ಬೋನ್ ಕ್ಯಾನ್ಸರ್ ಇತ್ತು ಅಂತ. ಇದೇ ಕಾರಣಕ್ಕೆ ಆ ಲೆಟರ್ ನ ಬರೆದು ಡ್ರಾವರ್ ನಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಅವ್ರು ತುಂಬಾ ದಿನ ಬದುಕಲ್ಲ ಅಂತ. ಇದೇ ಕಾರಣಕ್ಕೆ ಪದೇ ಪದೇ ಬ್ಯಾಕ್ ಪೇನ್ ಕಾಣಿಸ್ಕೊತಾ ಇದ್ದಿದ್ರಿಂದ ಆ ವಿಡಿಯೋನಲ್ಲಿ ಅವರು ಪದೇ ಪದೇ ಬೆನ್ನಿನ ಭಾಗನ ಟಚ್ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಜಾಸ್ಮಿನ್ ನ ಭೇಟಿ ಆಗ್ತಾರೆ. ಇವಳು ಮಾತಾಡ್ತಿರೋ ರೀತಿಯಲ್ಲೇ ಗೊತ್ತಾಗುತ್ತೆ ಸ್ಯಾಮ್ಯಲ್ ಸಾವಿಗೂ ಇವಳಿಗೂ ಏನು ಲಿಂಕ್ ಇಲ್ಲ ಅಂತ. ಇನ್ನು ಏರಿಯಲ್ ಅವಳಿಗೆ ಬರ್ತಿದ್ದ ವಿಷನ್ ಬಗ್ಗೆ ಪ್ರೊಫೆಸರ್ಗೆ ಹೇಳ್ತಾಳೆ. ಸ್ಯಾಮ್ಯಲ್ ನೆಲದ ಮೇಲೆ ಬಿದ್ದಿದ್ರು, ಇದೆಲ್ಲ ಕನ್ಸಿನ ರೂಪದಲ್ಲಿ ಬರುತ್ತೆ ಅಂತ. ಬೆನ್ಗೆ ಕ್ರೈಮ್ ಸೀನ್ ನಲ್ಲಿ ಒಂದು ವಾಷರ್ ಸಿಗುತ್ತೆ. ಮೈಕ್ ಬೆನ್ ಕೈಗೆ ಗನ್ ಕೊಟ್ಟು ನಾನೋಗಿ 1-2 ನಿಮಿಷ ಆದ್ಮೇಲೆ ಗಾಳಿನಲ್ಲಿ ಗುಂಡು ಹಾರಿಸು ಅಂತ ಹೇಳ್ತಾರೆ. ಪ್ರೊಫೆಸರ್ ಹಾಗೇನೆ ಮೈಕ್ ಇಬ್ರು ಕೂಡ ಆ ದಿನ ಇದ್ದ ಜಾಗದಲ್ಲೇ ನಿಂತ್ಕೊಂಡಿದ್ದಾರೆ. ಬೆನ್ ಫೈರ್ ಮಾಡಿದಾಗ ಇವ್ರಿಗೆ ಶಬ್ದ ಕೇಳಿಸುತ್ತೆ. ಆದ್ರೆ ಆ ದಿನ ಸ್ಯಾಮ್ಯಲ್ ಸತ್ತಾಗ ಶಬ್ದ ಕೇಳಿರ್ಲಿಲ್ಲ. ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅಂದ್ರೆ ಶಬ್ದ ಕೇಳ್ಬೇಕು. ಆ ಗನ್ನಲ್ಲಿ ಯಾವುದೇ ಸೈಲೆನ್ಸರ್ ಕೂಡ ಫಿಕ್ಸ್ ಆಗಿರ್ಲಿಲ್ಲ. ರಾತ್ರಿ ಏರಿಯಲ್ ಪಿನಾಶ್ ಹತ್ರನೇ ಇದ್ದಿದ್ರಿಂದ ಸೋಲಾರ್ ಅಲ್ಲಿಗೆ ಬಂದು ಅವಳನ್ನ ಮನೆಗ್ ಕಳಿಸ್ತಾನೆ. ನೀನೋಗಿ ರೆಸ್ಟ್ ತಗೋ ಅಂತ. ಹಾಸ್ಪಿಟಲ್ ಇಂದ ಹೊರಗಡೆ ಬರ್ತಿದ್ದ ಏರಿಯಲ್ಗೆ ಯಾರೋ ಕಾರ್ನಲ್ಲಿ ಬಂದು ಡಿಕ್ಕಿ ಹೊಡಿತಾರೆ. ಅದೃಷ್ಟವಶಾತ್ ಪ್ರಾಣಕ್ಕೇನು ಅಪಾಯ ಆಗಿಲ್ಲ. ಎಲ್ಬೋಗೆ ಸ್ವಲ್ಪ ಫ್ರಾಕ್ಚರ್ ಆಗಿರುತ್ತೆ. ಮೈಕ್ ಕೇಳ್ತಾರೆ ಗಾಡಿ ನಂಬರ್ ನೋಡ್ದಾ ಅಂತ. ಇಲ್ಲ, ರಾತ್ರಿ ಸಮಯ ಡಿಕ್ಕಿ ಹೊಡೆದಿದ ತಕ್ಷಣ ಬ್ಲಾಕ್ ಔಟ್ ಆಗೋಯ್ತು. ಈಗ ಮೈಕ್ ಹಾಗೇನೆ ಪ್ರೊಫೆಸರ್ ಏನ್ ಗೆಸ್ ಮಾಡ್ತಾರಂದ್ರೆ ಸ್ಯಾಮ್ಯಲ್ ಪಿನಾಶ್ ನ ಕನ್ವಿನ್ಸ್ ಮಾಡಿ ಶೂಟ್ ಮಾಡೋದಕ್ಕೆ ಹೇಳಿರ್ಬೋದು. ಯಾಕಂದ್ರೆ ಸ್ಯಾಮ್ಯಲ್ಗೆ ಗೊತ್ತಿತ್ತು ಅವ್ರು ಜಾಸ್ತಿ ದಿನ ಬದುಕಲ್ಲ ಅಂತ. ಇದೇ ಗಿಲ್ಟಲ್ಲಿ ಪಿನಾಶ್ ಡೀಪ್ ಮೆಡಿಟೇಷನ್ ಗೆ ಜಾರಿರ್ಬೋದು ಅಂತ. ಈಗ ಬೆನ್ ಹೇಳ್ತಾನೆ ಕ್ರೈಮ್ ಸೀನ್ ನಲ್ಲಿ ನನಗೆ ಈ ವಾಷರ್ ಸಿಕ್ತು. ಆಗ ಪ್ರೊಫೆಸರ್ ಇದನ್ನ ಯೂಸ್ ಮಾಡ್ಕೊಂಡು ಕಿಲ್ಲರ್ ಹೋಮ್ ಮೇಡ್ ಸೈಲೆನ್ಸರ್ ನ ಗನ್ ಗೆ ಫಿಕ್ಸ್ ಮಾಡಿ ಸ್ಯಾಮ್ಯಲ್ ಗೆ ಶೂಟ್ ಮಾಡಿದ್ರಿಂದಾನೆ ನಮ್ಗೆ ಆ ದಿನ ಶಬ್ದ ಕೇಳಿಲ್ಲ ಅಂತ. ಬೆನ್ ಕ್ರೈಮ್ ಸೀನ್ ನ ಪೊಲೀಸ್ ರೆಕಾರ್ಡ್ ನಲ್ಲಿ ಇರೋ ತರನೇ ರೀಕ್ರಿಯೇಟ್ ಮಾಡಿ ತೋರಿಸ್ತಾನೆ. ಸ್ಯಾಮ್ಯಲ್ ಸೇರಿ ಒಟ್ಟು 5 ಜನ ಮೆಡಿಟೇಷನ್ ನಲ್ಲಿ ಇದ್ರು. ಒಂದ್ ಸ್ಯಾಮ್ಯಲ್ ಡೀಪ್ ಮೆಡಿಟೇಷನ್ ಗೆ ಜಾರಿದ ತಕ್ಷಣ ಕಿಲ್ಲರ್ ಎದ್ದು ಬಂದು ಶೂಟ್ ಮಾಡಿ ಆಮೇಲೆ ಗನ್ ತಗೊಂಡೋಗಿ ಸ್ಯಾಮ್ಯಲ್ ಕೈಯಲ್ಲಿಟ್ಟು ಸೂಸೈಡ್ ತರ ಫ್ರೇಮ್ ಮಾಡಿದ್ದಾನೆ ಅಂತ. ಈ ವಿಷಯನ ಸೋಲಾರ್ಗೂ ಹೇಳ್ತಾರೆ. ಕಿಲ್ಲರ್ ಈ ರಬ್ಬರ್ ವಾಷರ್ ನ ಯೂಸ್ ಮಾಡಿ PVC ಪೈಪ್ ಮೂಲಕ ಒಂದು ಹೋಮ್ ಮೇಡ್ ಸೈಲೆನ್ಸರ್ ನ ಕ್ರಿಯೇಟ್ ಮಾಡಿ ಶೂಟ್ ಮಾಡಿದ್ದಾನೆ. ಅದಕ್ಕೇನೆ ನಮ್ಗೆ ಆ ದಿನ ಶಬ್ದ ಕೇಳಿಲ್ಲ. ಆಗ ಸೋಲಾರ್ ಕೇಳ್ತಾನೆ ಮತ್ತೆ ಯಾಕೆ ಕಿಲ್ಲರ್ ವಾಷರ್ ನ ಕ್ರೈಮ್ ಸೀನ್ ನಲ್ಲೇ ಬಿಟ್ಟೋದ? ಸೈಲೆನ್ಸರ್ ನ ರಿಮೂವ್ ಮಾಡುವಾಗ ವಾಷರ್ ಬಿದ್ದೋಗಿದೆ, ಅದನ್ನ ಕಿಲ್ಲರ್ ಅಬ್ಸರ್ವ್ ಮಾಡಿಲ್ಲ ಅಂತ. ಈಗ ಏರಿಯಲ್ ಮೈಕ್ ಹತ್ರ ಹೇಳ್ತಾಳೆ ನನ್ಗೆ ಮತ್ತೊಂದು ವಿಷನ್ ಕಾಣಿಸ್ತು. ಅದ್ರಲ್ಲಿ ಗನ್ ಶಾಟ್ ಶಬ್ದದ ಬದಲು ಇಸ್ ಅಂತ ಶಬ್ದ ಬರ್ತಿತ್ತು. ಸ್ಯಾಮ್ಯಲ್ ಒದ್ದಾಡ್ತಾ ಇದ್ದ ಅಂತ. ಕರೆಕ್ಟ್, ಕಿಲ್ಲರ್ ಹೋಮ್ ಮೇಡ್ ಸೈಲೆನ್ಸರ್ ನ ಯೂಸ್ ಮಾಡಿದ್ದಾನೆ. ಅದು ಈಗ ಅಷ್ಟೇ ನಮಗ್ ಗೊತ್ತಾಯ್ತು. ಕಾಮನ್ ಆಗಿ ಸೈಲೆನ್ಸರ್ ನ ಯೂಸ್ ಮಾಡಿದಾಗ ಈಗ ನೀನ್ ಮಾಡ್ದಲ್ಲ ಅದೇ ತರನೇ ಶಬ್ದ ಬರುತ್ತೆ ಅಂತ. ನೆಕ್ಸ್ಟ್ ಸ್ಯಾಮ್ಯಲ್ಗೆ ಗುರು ಆಗಿದ್ದ ವ್ಯಕ್ತಿನೇ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಯಾವುದೇ ಲೀಡ್ ಸಿಗಲ್ಲ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಇದ್ದ ಪಿನಾಶ್ಗೆ ಎಚ್ಚರಿಕೆ ಆಗುತ್ತೆ. ಏರಿಯಲ್ ಪ್ರೊಫೆಸರ್ ಗೆ ಕಾಲ್ ಮಾಡಿ ನಿಮ್ ಜೊತೆ ನಾನು ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಆಕ್ಚುಲಿ ಇವಳ ಕೈಯಲ್ಲಿ ಕಾಲ್ ಮಾಡಿಸಿರೋದು ಬೇರೆ ಯಾರು ಅಲ್ಲ, ಅದು ಸೋಲಾರ್. ಈ ಕಡೆ ಮೈಕ್ ಏರಿಯಲ್ ಮನೆ ಹತ್ರ ಹೋದಾಗ ಅಲ್ಲಿ ಅವಳು ಇರಲ್ಲ. ಅಷ್ಟರಲ್ಲಿ ಪ್ರೊಫೆಸರ್ ಮೈಕ್ ಗೆ ಕಾಲ್ ಮಾಡಿ ಹೇಳ್ತಾರೆ ಏರಿಯಲ್ ಸಡನ್ ಆಗಿ ಕಾಲ್ ಮಾಡಿ ನನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ಸೆಂಟರ್ ಕಡೆ ಹೋಗ್ತಾ ಇದ್ದೀನಿ, ನೀನ್ ಕೂಡ ಬಾ ಅಂತ. ಹಾಗೇನೆ ಬೆನ್ಗೂ ಕಾಲ್ ಮಾಡಿ ಸೆಂಟರ್ ಹತ್ರ ಬರೋದಕ್ಕೆ ಹೇಳ್ತಾರೆ. ರೀಸೆಂಟ್ಲಿ ಸೆಂಟರ್ ನಲ್ಲಿದ್ದ ಯಾರೋ ವಾಷರ್ ಹಾಗೇನೆ ಮೆಟಲ್ ಶೀಟ್ ನ ಆರ್ಡರ್ ಮಾಡಿದ್ರು ಅನ್ನೋದು ಬೆನ್ ಮೂಲಕ ಪ್ರೊಫೆಸರ್ ಗೆ ಗೊತ್ತಾಗುತ್ತೆ. ಪ್ರೊಫೆಸರ್ ಸೆಂಟರ್ ಗೆ ಬಂದಾಗ ಯಾರೋ ಏರಿಯಲ್ ನ ಕಟ್ಟಾಕಿದ್ದಾರೆ. ಹಾಗೇನೆ ಪ್ರೊಫೆಸರ್ ನ ಕೂಡ ಸೋಲಾರ್ ಗನ್ ಪಾಯಿಂಟ್ ಅಲ್ಲಿ ಕೂರಿಸಿ ಅವ್ರ ಕೈಗೂ ಹ್ಯಾಂಡ್ ಕಫ್ ಹಾಕ್ತಾನೆ. ಏರಿಯಲ್ ಹೇಳ್ತಾಳೆ ಇವನೇ ನನ್ ಕೈಯಲ್ಲಿ ಆ ತರ ನಿಮ್ಗೆ ಕಾಲ್ ಮಾಡಿಸಿದ್ದು ಅಂತ. ಈಗ ಪ್ರೊಫೆಸರ್ ಹೇಳ್ತಾರೆ ಸ್ಯಾಮ್ಯಲ್ ಸತ್ರೆ ನೆಕ್ಸ್ಟ್ ಆ ಪ್ಲೇಸ್ ಗೆ ಪಿನಾಶ್ ಬರ್ತಾನೆ. ಅದಕ್ಕೆ ನೀನು ಪ್ಲಾನ್ ಮಾಡಿ ಎಲ್ಲರೂ ಡೀಪ್ ಮೆಡಿಟೇಷನ್ ನಲ್ಲಿ ಇರುವಾಗ ಗನ್ ಗೆ ಹೋಮ್ ಮೇಡ್ ಸೈಲೆನ್ಸರ್ ನ ಫಿಕ್ಸ್ ಮಾಡಿ ನಿನ್ ಹತ್ರ ರೂಮ್ ನ ಡೂಪ್ಲಿಕೇಟ್ ಕೀ ಇತ್ತು. ಒಳಗಡೆ ಹೋಗಿ ಪಿನಾಶ್ ಕೈಯಲ್ಲಿ ಗನ್ ಇಟ್ಟು ಟ್ರಿಗರ್ ನ ಪ್ರೆಸ್ ಮಾಡಿದ್ಯಾ. ಆಮೇಲೆ ಸೈಲೆನ್ಸರ್ ನ ರಿಮೂವ್ ಮಾಡುವಾಗ ರಬ್ಬರ್ ವಾಷರ್ ಬಿದ್ದೋಗಿದೆ, ಅದನ್ನ ನೀನು ನೋಟಿಸ್ ಮಾಡಿಲ್ಲ. ಆಮೇಲೆ ಸ್ಯಾಮ್ಯಲ್ ಕೈಯಲ್ಲಿ ಗನ್ ಇಟ್ಟು ಸೂಸೈಡ್ ತರ ಫ್ರೇಮ್ ಮಾಡಿದ್ಯಾ. ಆಮೇಲೆ ಡೋರ್ ಹೊಡೆದು ಏನು ಗೊತ್ತಿಲ್ಲದೆ ಇರೋ ತರ ಕಿರ್ಚಾಡಿ ನಮ್ನೆಲ್ಲ ಸ್ಪಾಟ್ ಗೆ ಬರೋ ಹಾಗೆ ಮಾಡಿದ್ಯಾ. ನೀನ್ ಶೂಟ್ ಮಾಡುವಾಗ ಗ್ಲೌಸ್ ಹಾಕಿದ್ರಿಂದ ನಿನ್ ಫಿಂಗರ್ ಪ್ರಿಂಟ್ಸ್ ಯಾವ್ದು ಕೂಡ ಗನ್ನಲ್ಲಿ ಇರ್ಲಿಲ್ಲ. ಪಿನಾಶ್ ನ ಫಿಂಗರ್ ಪ್ರಿಂಟ್ಸ್ ಮಾತ್ರ ಇತ್ತು. ಹೀಗೆ ಪಿನಾಶ್ ನ ಕೂಡ ಫ್ರೇಮ್ ಮಾಡಿ ಜೈಲಿಗೆ ಕಳಿಸ್ಬಿಟ್ರೆ ಈ ಸೆಂಟರ್ ನ ಅಧಿಕಾರ ಪೂರ್ತಿ ನಿನ್ಗೇನೆ ಸಿಗುತ್ತೆ. ಅದಕ್ಕೇನೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ಅಂತ. ಕರೆಕ್ಟ್ ಪ್ರೊಫೆಸರ್. ಹಾಗೇನೆ ಏರಿಯಲ್ ಬೇರೆ ಸೈಕಿಕ್ ಆಗಿದ್ರಿಂದ ಪದೇ ಪದೇ ಪಿನಾಶ್ ಕೊಲೆ ಮಾಡಿಲ್ಲ ಅಂತ ಮೈಕ್ ಗೆ ಹೇಳ್ತಾ ಇದ್ಲು. ಅದನ್ನ ನಾನು ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡಿದ್ದೆ. ಒಂದಲ್ಲ ಒಂದಿನ ಅವಳಿಗಿರೋ ಸೈಕಿಕ್ ಪವರ್ ಇಂದ ಸಿಗಾಕೋತೀನಿ ಅನ್ನೋ ಭಯ ಇತ್ತು. ಅದಕ್ಕೇನೆ ಅವಳಿಗೆ ಡಿಕ್ಕಿ ಹೊಡೆದು ಸಾಯಿಸ್ಬೇಕು ಅಂತ ಟ್ರೈ ಮಾಡ್ದೆ. ಆದ್ರೆ ಬದುಕ್ಬಿಟ್ಲು. ಯಾವತ್ತಿದ್ರು ನಿಮ್ಮಿಂದ ನನಗೆ ಥ್ರೆಟ್ ಅನ್ನೋದು ಗೊತ್ತಾಯ್ತು.
ಅದಕ್ಕೇನೆ ಏರಿಯಲ್ ಕೈಯಲ್ಲಿ ಕಾಲ್ ಮಾಡಿಸಿ ಇಲ್ಲಿಗೆ ಬರೋ ಹಾಗೆ ಮಾಡ್ದೆ. ಈಗ ಇಬ್ಬರನ್ನು ಕೊಲೆ ಮಾಡ್ತೀನಿ ಅಂತ. ಅಷ್ಟರಲ್ಲಿ ಸ್ಪಾಟಿಗೆ ಬಂದ ಮೈಕ್ ಹಾಗೇನೆ ಬೆನ್ ಸೋಲಾರ್ ಮೇಲೆ ಅಟ್ಯಾಕ್ ಮಾಡಿ ಅವರಿಬ್ಬರನ್ನ ಸೇವ್ ಮಾಡ್ತಾರೆ. ಸೋಲಾರೇ ಕಿಲ್ಲರ್ ಅನ್ನೋದು ಗೊತ್ತಾದ್ಮೇಲೆ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡ್ತಾರೆ. ಏರಿಯಲ್ ಸೈಕಿಕ್ ಆಗಿರೋದ್ರಿಂದ ಹಾಸ್ಪಿಟಲ್ ನಲ್ಲಿ ಪಿನಾಶ್ಗೆ ಎಚ್ಚರಿಕೆ ಆಗಿದೆ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಪ್ರೊಫೆಸರ್ ಕೂಡ ಪಿನಾಶ್ ನ ಹೆಲ್ಪ್ ತಗೊಂಡು ಮೆಡಿಟೇಷನ್ ಕಲಿತಾ ಇದ್ದಾರೆ. ಪಿನಾಶ್ ಯಾಕೆ ಡೀಪ್ ಮೆಡಿಟೇಷನ್ ಗೆ ಜಾರಿದ್ದ ಗೊತ್ತಾ? ಪೊಲೀಸ್ನವರು ನಿಜವಾದ ಅಪರಾಧಿನ ಕಂಡು ಹಿಡಿಯೋವರೆಗೂ ಎದ್ದೇಳಬಾರ್ದು ಅಂತ. ಕೊನೆಗೆ ಪ್ರೊಫೆಸರ್, ಏರಿಯಲ್ ಅಂಡ್ ಮೈಕ್ ಇವರೆಲ್ಲ ಸೇರ್ಕೊಂಡು ಕಿಲ್ಲರ್ ನ ಆಲ್ಮೋಸ್ಟ್ ಕಂಡು ಹಿಡಿದಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಮೆಡಿಟೇಷನ್ ಇಂದ ಎದ್ದಿರ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಇಡೀ ಪ್ರಪಂಚಕ್ಕೆ ಯೋಗ ಮೆಡಿಟೇಷನ್ ನ ಪರಿಚಯ ಮಾಡಿಸಿದ್ದು ಭಾರತ. ಅದ್ರ ಮಹತ್ವ ಗೊತ್ತಾದ್ಮೇಲೆ ವಿದೇಶಿಯರು ಯಾವ ರೀತಿ ಅಟ್ರಾಕ್ಟ್ ಆಗ್ತಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.